ಕ್ಷೇತ್ರದಲ್ಲೇ ಸೋಲಾಗಿದೆ, ವರದಿಯನ್ನು ಕೊಡಬೇಕು ಅನ್ನುವಂಥದ್ದನ್ನ ರಾಹುಲ್ ಗಾಂಧಿ ಅವರು ಕೇಳಿದ್ರು. ಪರಮಾವರ್ತ ಸಮಿತಿಯನ್ನು ಕೂಡ ಮಾಡಲಿಕ್ಕೆ ಎಐಸಿಸಿ ನಿರ್ಧಾರ ಮಾಡಿದ್ರು. ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಅದಕ್ಕೆ ಏನಾದರೂ ಏನಾಯಿತು ಪ್ರಮುಖವಾಗಿ ತಮ್ಮ ಕ್ಷೇತ್ರದಲ್ಲೇ ಹಿನ್ನಡೆ ಆಗಿದ್ದು ಬಹಳ ಚರ್ಚೆ ಆಗ್ತದೆ. ನಾವು ಕೂತ್ಕೊಂಡು ಅದ್ರ ಬಗ್ಗೆ ನಾವು ಕೂಡ ನಮ್ಮ ಕಾರ್ಯಕರ್ತರು ನಾವು ಕೂಡ ನಾವು ವಿಚಾರ ಏನಾಗಿತ್ತು ಅಂತ ನಮ್ಗೆ ಯಾವತ್ತಿಗೂ ಕೂಡ ಟ್ರ್ಯಾಂಗ್ಯುಲರ್ ಫೈಟ್ ನಮ್ಮ ಕ್ಷೇತ್ರದಲ್ಲಿ. ನನ್ನ MLA ಎಲೆಕ್ಷನ್ನಲ್ಲಿ MES 45,000 ಓಟ್. MES BJP ಒಂದಾಯಿತು ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಲಾಸ್ಟ್ ಟೈಮ್ ಬೆಳಗಾವಿ ಬೈ ಎಲೆಕ್ಷನ್ ಏನಾಗಿತ್ತು ಆವಾಗ ಸತೀಶ್ ಜಾರಕಿಹೊಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು 4 ಲಕ್ಷ ಓಟ್. MES ಅಭ್ಯರ್ಥಿ ಅವಾಗ 1,30,30,000 ಓಟ್. ನಾವು ನಮ್ಮ ಲೀಡು 4,000ಗೆ ಬಂದಿದ್ವಿ. ಈ ಸಾರಿ ನಾವು 5,93,000 ಓಟ್ ತಗೊಂಡ್ರು ಕೂಡ ನಮ್ಮ ಲೀಡು ಅಷ್ಟೊಂದು ದೊಡ್ಡದಾಯಿತು. ಮತ್ತು ಸಂಪೂರ್ಣ ಬೆಳಗಾವಿ ಪಾರ್ಲಿಮೆಂಟ್ನಲ್ಲಿ MES ಕ್ಯಾಂಡಿಡೇಟ್ 9,000 ಓಟ್. ಬೈ ಎಲೆಕ್ಷನ್ನಲ್ಲಿ 1,30,30,000 ಓಟ್ ತಗೊಂಡಂಥ MES ಅದು ಬರೀ 9,000ಕ್ಕೆ ಸೀಮಿತ ಆಯಿತು. ಅನೇಕ ಕಾರಣಗಳಿದ್ದಾವೆ. ಇದನ್ನೆಲ್ಲ ನೋಡೋಣ ಮುಂದಿನ ಏನಾಯಿತು, ಇದರಲ್ಲಿ ತಪ್ಪಾಯಿತು. ನಿಮ್ಮನ್ನ ಸಾರಿ ಅಂತ ಕೂಡ ಕೇಳ್ತಾರೆ. ಅದು ಅವರ ದೊಡ್ಡ ಗುಣ. ಅವರು ಸಮಾಧಾನ ಮಾಡಿ. ಈಗ ಗೃಹಲಕ್ಷ್ಮಿ ಯೋಜನೆ ಸೂತ್ರಧಾರರು ತಾವು ಹಂಗೆ ನೋಡಿದ್ರೆ ಇಡೀ ರಾಜ್ಯದಲ್ಲಿ ಗ್ಯಾರಂಟಿ ಕೈ ಹಿಡಿದ್ರೆ 14-18 ಸ್ಥಾನ ತನಕ ಹೋಗ್ಬೇಕಾದ್ರೆ ಗ್ಯಾರಂಟಿಗಳಿಂದ ನಿಮ್ಗೆ ನಿರೀಕ್ಷೆ ಮಟ್ಟ ತಲುಪಲಿಲ್ವಾ? ಗ್ಯಾರಂಟಿಯಿಂದ ನಿರೀಕ್ಷೆ ಮಟ್ಟ ಅಂತ ಈಗಲೇ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಎಲ್ಲಿ ನಾವು ನಮ್ಮ ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ವಾತಾವರಣ ಇರುತ್ತೆ. ಕಾಸ್ಟ್ ಕಾಂಬಿನೇಷನ್ ಇರ್ಬೋದು ಅಥವಾ ಮತದಾರರ ಅಭಿಪ್ರಾಯಗಳು ಇರಬಹುದು. ಬೇರೆ ಬೇರೆ ಸಮೀಕರಣಗಳು, ಬೇರೆ ಬೇರೆ ಲೆಕ್ಕಾಚಾರಗಳು ಇರ್ತವೆ. ಸೊ ಇದನ್ನೆಲ್ಲ ಸಮೀಕ್ಷೆ ಮಾಡಿ ನಾವು ಮಾತನಾಡಬೇಕಾಗುತ್ತೆ. ಗ್ಯಾರಂಟಿಯಿಂದ ನಮಗೆ ಲಾಭ ಆಯಿತು ಅಥವಾ ನಷ್ಟ ಆಯಿತು ಅನ್ನೋದಕ್ಕಿಂತ ರಾಜ್ಯದ ಮಹಾಜನತೆಗೆ ನಾವು ಸ್ವಾರ್ಥವನ್ನು ಬಿಟ್ಟು ಏನು ನಾವು ಅವ್ರಿಗೆ ನಮ್ಮ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಅವ್ರಿಗೆ ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ, ಅದನ್ನ ನಾವು ಅನುಷ್ಠಾನ ಮಾಡ್ತೇವೆ. ಬಟ್ ಅದರಿಂದ ಲೋಕಸಭೆಗೆ ಎಷ್ಟು ಲಾಭ ಆಯಿತು ಅಥವಾ ನಷ್ಟ ಆಯಿತು ಅನ್ನೋದನ್ನು ಈಗ ಕೂತ್ಕೊಂಡು ನಾವು ಅದನ್ನು ಲೆಕ್ಕಾಚಾರ. ಫಲಿತಾಂಶ ಬಂದ ನಂತರದಲ್ಲಿ ಕೆಲವರು ನಿಮ್ಮದೇ ಪಕ್ಷದ ನಾಯಕರು ಗ್ಯಾರಂಟಿಗಳನ್ನ ಇನ್ನೊಂದ್ಸಲ ಪುನರ್ ಪರಿಶೀಲನೆ ಮಾಡಬೇಕು, ನಿಲ್ಲಿಸಬೇಕು ಅನ್ನೋಂಥ ಒತ್ತಾಯಗಳನ್ನ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಆ ರೀತಿಯ ಚಿಂತನೆ ಏನಾದ್ರು ಖಂಡಿತವಾಗಿ ಇಲ್ಲ. ಯಾಕಂತಂದ್ರೆ ಗ್ಯಾರಂಟಿಗಳನ್ನು ನಾವು ಜನರ ಜೀವನದಲ್ಲಿ ಅನುಕೂಲ ಆಗಲಿಕ್ಕೆ ಕೋವಿಡ್ ನಂತರ ಏನು ಇದು ಪ್ರೈಸ್ ಹಾಯ್ ಆಯಿತು ಅಂತ ಹೇಳಿ ನಾವೇನು ಎಲ್ಲ ಕಡೆ ಹೇಳಿದ್ವಿ. ಸೊ ಅದಕ್ಕೋಸ್ಕರ ಮಾಡಿದ್ವಿ. ಚುನಾವಣೆ ಫಲಿತಾಂಶ ಹೀಗಾಯಿತು ಅಂತ ನಾವು ಹಿಂದೆ ತಗೊಳ್ಳೋದು ತಪ್ಪಾಗುತ್ತೆ. ಆ ರೀತಿ ಚಿಂತನೆ ಆಗಲಿ, ಆ ರೀತಿ ವಿಚಾರವಾಗಲಿ ಯಾರಿಗಿಲ್ಲ. ಮೇಡಮ್, ಪ್ರಮುಖವಾಗಿ ತಮ್ಮ ಕ್ಷೇತ್ರದಲ್ಲಿ ಸ್ಥಳೀಯ ಮಟ್ಟದ ನಾಯಕರು ಸರ್ಕಾರಕ್ಕೆ ಹೋಗಿಲ್ಲ ನೋಡಿ. ಈಗ ಸೋತಾದ ಮೇಲೆ ಈ ರೀತಿ ಹೇಳೋದು ತಪ್ಪಾಗುತ್ತೆ. ನನ್ನ ಕ್ಷೇತ್ರ ಆಗಲಿ ಅಥವಾ ಬೆಳಗಾವಿ ಪಾರ್ಲಿಮೆಂಟ್ ಆಗಲಿ ಬಹಳ ಉತ್ತಮ ರೀತಿಯಾದಂಥ, ತಾವೇ ಎಲ್ಲ ಟಿವಿನಲ್ಲಿ ತೋರಿಸ್ತಿದ್ದೀರ, ಬಹಳ ಉತ್ತಮವಾದಂಥ ವಾತಾವರಣ ದೇವರಿಂದ ನಾವು ಮಾಡಿದಷ್ಟು ಪ್ರಚಾರ, ನಮಗೆ ಸಿಕ್ಕಷ್ಟು ಸಪೋರ್ಟ್ ಎದುರಾಳಿಗೆ ಇಲ್ಲ. ಈಗ ನನ್ನ ಸ್ಥಳೀಯ ಇದರಲ್ಲಿ ನನಗೆ 50,000 ಹಿನ್ನಡೆ ಅನ್ನೋದನ್ನ ನೋಡ್ತೇವೆ. ಬೆಳಗಾವಿ ಪಾರ್ಲಿಮೆಂಟ್ನ ಇತಿಹಾಸದಲ್ಲಿ ಕಳೆದ 25 ವರ್ಷದ ಇತಿಹಾಸದಲ್ಲಿ ನಾನು 2018 52,000 ಲೀಡಿಂದ ಗೆದ್ದೆ. ಒಂದೇ ವರ್ಷಕ್ಕೆ ಸುರೇಶ್ ಅಂಗಡಿಯವರು ಅವತ್ತಿದ್ರು. ಅವರು ನನ್ನ ಕ್ಷೇತ್ರದಲ್ಲಿ 79,000 ನೀಡಾದರು. ಅದೇ ಮತ್ತೆ 2023ಗೆ ನಾನು MLA ನಿಂತ್ಕೊಂಡೆ. ನಾನು 59,000 ಲೀಡಿಂದ ಗೆದ್ದೆ. ಯಾವತ್ತೂ ಕೂಡ 79,000 ನಾವು ತಗೊಂಡಿಲ್ಲ ಪಾರ್ಲಿಮೆಂಟ್ಗೆ. ಅಲ್ಲಿ ಅಸೆಂಬ್ಲಿಗೆ ಬೇರೆ ಮತದಾರರ ಒಂದು ಮನಸ್ಥಿತಿ ಇರುತ್ತೆ, ಪಾರ್ಲಿಮೆಂಟ್ಗೆ ಒಂದು ಮನಸ್ಥಿತಿ ಇರುತ್ತೆ. ಆದರೂ ಕೂಡ ಈ ಬಾರಿ ಮೃಣಾಲ್ ಹೆಬ್ಬಾಳ್ಕರ್ ಅದರ 80,000 ಮತದಾನ ಸೋತಿದ್ವಿ. ಸೋಲನ್ನು ನಾವೆಲ್ಲರೂ ಭಾಳಷ್ಟು ವಿನಯಪೂರ್ವದಿಂದ ಒಪ್ಕೊಂಡಿದ್ದೀವಿ. ಸ್ಥಳೀಯರಾಗಲಿ ಅಥವಾ ನಮ್ಮವ್ರು ಯಾರೇ ಆಗಲಿ ಪ್ರತಿಯೊಬ್ಬರೂ ಕೂಡ ಸ್ವಂತ ತಾವೇ ಅಭ್ಯರ್ಥಿ ಅನ್ನೋ ರೀತಿ ಕೆಲಸ ಮಾಡಿದ್ರು. ಆದರೆ ಜನ ತೀರ್ಮಾನ ತಗೊಂಡಿದ್ದಾರೆ. ಗೌರವ ಸಚಿವರೆಲ್ಲರೂ